ಚಿಕ್ಕತಿರುಪತಿ ಶ್ರೀ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಾಲಯದ ಜಾತ್ರಾ ಮಹೋತ್ಸವ ಅಂಗವಾಗಿ ರಥೋತ್ಸವ, ದೀಪೋತ್ಸವ, ಪಲ್ಲಕ್ಕಿ ಉತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. 3 ದಿನಗಳ ಕಾಲ ನಡೆದಂತಹ ಅನ್ನದಾನ ಕಾರ್ಯಕ್ರಮದ ನೇತೃತ್ವವನ್ನು ಸರ್ಜಾಪುರ ಗೋವಿಂದರಾಜು ವಹಿಸಿದ್ದರು. ಸಾವಿರಾರು ಭಕ್ತಾದಿಗಳು ಅನ್ನದಾನವನ್ನು ಸ್ವೀಕರಿಸಿ ದೇವರ ಕೃಪೆಗೆ ಪಾತ್ರರಾದರು. ಅನ್ನದಾನ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು ತಿಳಿಸಿದ ಸರ್ಜಾಪುರದ ಗೋವಿಂದರಾಜು, ಅನ್ನದಾನ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರಾದಂತಹ ಕೃಷ್ಣಯ್ಯ ಶೆಟ್ಟಿ, ಸರ್ಜಾಪುರದ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಸುಜಾತಾ ನಾಗರಾಜ್, ಮಾಜಿ ಸದಸ್ಯರಾದ ಜಿ ನಾಗರಾಜು, ಎಸ್ಎನ್ ದೇವರಾಜು, ದೊಡ್ಡಹುಲ್ಲೂರು ಮಧು, ಸಂಪತ್ ಕುಮಾರ್, ಭೈರಸಂದ್ರ ರಾಜು, ವಕೀಲರಾದ ಸರ್ಜಾಪುರ ಹರಿಪ್ರಸಾದ್, ಅನಿಲ್ ಕುಮಾರ್, ಕಲಾವಿದ ವಿನಯ್ ಕುಮಾರ್, ಚಿಕ್ಕಯಲಪ್ಪ ನವರ ಶಾಂತಕುಮಾರ್ ಸೇರಿದಂತೆ ಹಲವರು ಅನ್ನದಾನ ಸೇವೆಯಲ್ಲಿ ಭಾಗವಹಿಸಿದ್ದರು. ಸ್ಟಿಲ್ 12:52 ಅಂದರೆ ಮಧ್ಯರಾತ್ರಿ 1 ಗಂಟೆ ಆದರೂ ಭಕ್ತಾದಿಗಳು ಬಂದು ಪ್ರಸಾದ ಸ್ವೀಕರಿಸ್ತಾ ಇದ್ದಾರೆ. ನಮ್ಮ ತಂಡದವರೆಲ್ಲ ಇಲ್ಲಿದ್ದಾರೆ, ತುಂಬ ಖುಷಿಯಾಗುತ್ತೆ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಮೋನಣ್ಣ ಸ್ವಲ್ಪ ಬೇಗ ಆಗಬೇಕು.
ಚಿಕ್ಕ ತಿರುಪತಿ ಗ್ರಾಮದ ಇತಿಹಾಸದ ವೆಂಕಟರಮಣ ಸ್ವಾಮಿ ದೇವಾಲಯವನ್ನು ಸುಮಾರು ನೂರಾರು ವರ್ಷಗಳ ಹಿಂದೆ, ಸಾವಿರಾರು ವರ್ಷಗಳ ಹಿಂದೆ ಇಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು ಪುರಾತನದ ದೇವಾಲಯ ಇತ್ತು. ಈಗ ಆ ದೇವಾಲಯವನ್ನು ಭಾಳ ಚೆನ್ನಾಗಿ ಈಗ ಗೋಪುರವೆಲ್ಲ ಕಟ್ಟಿದ್ದಾರೆ, ಹೊಸದಾಗಿ ನಿರ್ಮಾಣ ಮಾಡಿದ್ದಾರೆ. ಈಗ ನಾವು ಚಿಕ್ಕ ಹುಡುಗರಲ್ಲಿ ಕೂಡ ಬರ್ತಾಯಿದ್ವಿ. ಅಷ್ಟು 3ನೇ ಕ್ಲಾಸ್ ಓದಬೇಕಾದ್ರೆ ಸರ್ಜಾಪುರ ಗ್ರಾಮದಿಂದ, ನಮ್ಮ ಸರ್ಜಾಪುರ ಗ್ರಾಮ ಅಲ್ಲಿಂದ ನಡ್ಕೊಂಡು ಬರ್ತಾಯಿದ್ವಿ. ಬಸ್ಸುಗಳಿಲ್ಲ, ಆ ದಿನಗಳಲ್ಲಿ ಸೈಕಲ್ ಕೂಡ ಇಲ್ಲ. ನಡ್ಕೊಂಡು ಬಂದು ಜಾತ್ರೆಯನ್ನು 3 ದಿವಸ ಇದ್ದು ನಾವು ಇಲ್ಲೇ ವಾಸು ಇದ್ದು ಪಲ್ಲಕ್ಕಿ ಆದ ನಂತರ ಊರುಗಳು ಹೋಗ್ತಾಯಿದ್ವಿ. ಅದೇ ರೀತಿ ರಸ್ತೆಯಲ್ಲಿ ಬರಬೇಕಾದ್ರೆ ಅನ್ನದಾನ ಅಂದರೆ ಭಾಳ ಪ್ರಾಮುಖ್ಯತೆ. ಇಲ್ಲಿ ಬರಬೇಕಾದ್ರೆ ಚಿಕ್ಕಸರ ಗ್ರಾಮದಲ್ಲಿ ಅನ್ನದಾನ ಮಾಡ್ತಾಯಿದ್ರು, ಮಟ್ನಳ್ಳಿ ಗ್ರಾಮದಲ್ಲಿ ಅನ್ನದಾನ ಮಾಡ್ತಾಯಿದ್ರು. ಈ ತಿರುಪತಿಗೆ ಬಂದರೆ ಎಲ್ಲ ಕಡೆ ಅಲ್ಲಿ ನಮ್ಮ ಸರ್ಜಾಪುರ ಗ್ರಾಮದಿಂದ ಬಂದು ರೆಡ್ಡಿ ಜನಾಂಗದವರು ಅಲ್ಲಿ ಕೂಡ ಅನ್ನದಾನ ಮಾಡ್ತಾಯಿದ್ರು. ಇಲ್ಲಿ ನಮ್ಮ ಜನಾಂಗದಿಂದ ಈ ಕಡೆ ಎಲ್ಲ ಸುಮಾರು ಕಡೆ ಅನ್ನದಾನ ಪ್ರಸಾದವನ್ನು ಮಾಡಿ 3 ದಿವಸ ಇದ್ದು ವಿನಿಯೋಗ ಮಾಡ್ತಾಯಿದ್ರು. ಅದೇ ರೀತಿ ಆ ಕಾಲದಿಂದ ಇದುವರೆಗೂ ನಡ್ಕೊಂಡು ಬರ್ತಾಯಿದೆ. ಅದನ್ನು ಈಗ 2-3 ವರ್ಷದ ಹಿಂದೆ ನಮ್ಮ ಗೋವಿಂದ ಅನ್ನೋರು ಮತ್ತು ನಮ್ಮ ಅನಿಲ್ ಅನ್ನೋರೆಲ್ಲ ಸೇರಿ ಸರ್ಜಾಪುರ ಗ್ರಾಮದ ಎಲ್ಲ ಯುವಕರು ಸೇರಿ ಹೊಸದಾಗಿ ಪ್ರಾರಂಭ ಮಾಡಿದ್ದಾರೆ 3 ವರ್ಷದ ಹಿಂದೆ. 3 ವರ್ಷದಿಂದ ಇಲ್ಲಿ ನಡೀತಾ ಇದೆ. ಹೋದ ವರ್ಷ ಕೂಡ ನಾನು ಬಂದಿದ್ದೆ, ಮಳೆ ಬಂತು. ಮಳೆ ಬಂದರೂ ಕೂಡ ಭಾಳ ಚೆನ್ನಾಗಿ ಸೊಗಸಾಗಿ ಇದನ್ನು ನಿರ್ಮಾಣ ಮಾಡಿದ್ದಾರೆ. ಅಚ್ಚುಕಟ್ಟಾಗಿ ಅವ್ರನ್ನ
ಚೆನ್ನಾಗಿ ನೀಟಾಗಿ ವ್ಯವಸ್ಥೆಯನ್ನು ಮಾಡಿ ಏನು ತೊಂದರೆ ಆಗದಿರ ಬರ್ತಕ್ಕಂಥ ಅನುದಾನ ಊಟ ಮಾಡೋರಿಗೆ ಏನು ತೊಂದರೆ ಆಗಬಾರ್ದು ಅಂತ ಹೇಳಿ ಭಾಳ ಸೊಗಸಾಗಿ ಪೆಂಡಲನ್ನು ಹಾಕಿ ಈ ಮರದ ಕೆಳಗಡೆ ದೇವಾಲಯ ಮುಂಭಾಗದಲ್ಲಿ ಈ ಮರದ ಕೆಳಗಡೆ ಎಲ್ಲ ತಣ್ಣಗಿದೆ. ಇಲ್ಲಿ ನಾವು ಬೆಳಗ್ಗೆಯಿಂದ ಕೂತಿದ್ವಿ. ಬೆಳಗ್ಗೆ 8:30ಕ್ಕೆ ಬಂದು ನಮ್ಮನ್ನು ಕರೆದ್ರು. ದೇವಾಲಯಕ್ಕೆ ಹೋಗಿ ಬಂದ್ವಿ. ಅಲ್ಲಿ ಪೂಜೆ ಮಾಡಿ ಈ ಊಟವನ್ನು ಪ್ರಾರಂಭ ಮಾಡಿದ್ವಿ. ಅದರಿಂದ ಈ ಅನ್ನದಾನ ಪ್ರತಿದಿನ ಇವತ್ತು ಜಾತ್ರೆ ಆಗೋರು ಪಲ್ಲಕ್ಕಿ ಆಗೋವರೆಗೂ ನಡೀತಾ ಇರ್ತದೆ. ಇಲ್ಲಿ ಸುತ್ತಮುತ್ತ ಗ್ರಾಮಸ್ಥರು ಇಲ್ಲಿ ಬಂದು ಪ್ರಸಾದ ವಿನಿಯೋಗನ ಸ್ವೀಕಾರ ಮಾಡಿ ರಾತ್ರಿ ಕೂಡ ಇರುತ್ತೆ. ರಾತ್ರಿ ಪಲ್ಲಕ್ಕಿ ನೈಟೆಲ್ಲ ಅನ್ನದಾನ ಮಾಡ್ತಾರೆ. ಇಲ್ಲಿ ಯುವಕರು ಭಾಳ ಸೊಗಸಾಗಿ ಮಾಡ್ತಾರೆ, ಭಾಳ ಟೇಸ್ಟಾಗಿ ಮಾಡ್ತಾರೆ. ನಾನು ಕೂಡ ಸೇವನೆ ಮಾಡಿದ್ದೀನಿ. ಎಲ್ಲರೂ ಬಂದು ಸುತ್ತಮುತ್ತಲಿನ ಗ್ರಾಮಸ್ಥರು ಬಂದು ಇಲ್ಲಿ ಊಟ ಮಾಡಿಕೊಂಡು ಆ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ಹೋಗಬೇಕು ಅಂಥೇಳಿ ಎಲ್ಲರಲ್ಲಿ ಕೂಡ ನಾನು ಪ್ರಾರ್ಥನೆ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಓಕೆ. ತಿರುಪತಿ ಒಂದು ಐತಿಹಾಸಿಕ ಪುಣ್ಯಕ್ಷೇತ್ರ. ನಾವೆಲ್ಲರೂ ಸಾಮಾನ್ಯವಾಗಿ ದೊಡ್ಡ ತಿರುಪತಿಗೆ ಹೋಗ್ತೀವಿ. ಅದರಷ್ಟೇ ಪವಿತ್ರವಾದಂಥ ನಮ್ಮ ತಾಲೂಕಲ್ಲಿ ಒಂದು ಆ ಪುಣ್ಯಕ್ಷೇತ್ರನೇ ಇವತ್ತಿನ ಈ ಕಾರ್ಯಕ್ರಮದ ವಿಶೇಷತೆ ಇರುವಂಥ ಈ ಚಿಕ್ಕ ತಿರುಪತಿ. ಇವತ್ತು ರಥೋತ್ಸವ ನಡೀತಾ ಇದೆ. ಈ ರಥೋತ್ಸವ 4 ರಾಜ್ಯಗಳ ಜನತೆ ಇಲ್ಲಿ ಬರ್ತಾರೆ ದರ್ಶನ ಮಾಡಲಿಕ್ಕೆ. ಅದೇ ರೀತಿ ಈ ಒಂದು ಭಾಗದಲ್ಲಿರುವಂಥ ಜನ ಹೆಚ್ಚಾಗಿ ಸಾಕಷ್ಟು ಕುಟುಂಬಗಳಿಂದ ಇಲ್ಲಿ ಅನ್ನಛತ್ರಗಳು ಮತ್ತು ಪಾನಕ ಭಂಡಾರ ಇವೆಲ್ಲ ಹಂಚಿಕೆ ಮಾಡುವಂಥ ಪದ್ಧತಿ ನಿರಂತರವಾಗಿ ನಡೀತಾ ಇದೆ ಪ್ರತಿ ವರ್ಷವೂ ಕೂಡ. ಅದೇ ರೀತಿ ಪರಮ ಭಕ್ತರು ನಮ್ಮ ನಾಗರಾಜ್ ಅವರು, ನಮ್ಮ ಸರ್ಜಾಪುರ ವಾಸಿಗಳಾದಂಥ ನಾಗರಾಜ್ ಅವರು ಮತ್ತು ಗೋವಿಂದರಾಜು, ನನ್ನ ಆತ್ಮೀಯ ದೇವರಾಜ್, ಎಲ್ಲ ರಾಜರುಗಳೇ ಎಲ್ಲ ಸೇರಿ ಇವತ್ತು ವಿಶೇಷವಾಗಿ ಇಲ್ಲಿ ಅನ್ನಛತ್ರ ಮಾಡ್ತಾಯಿದ್ದಾರೆ. ಕಳೆದ 3 ವರ್ಷಗಳಿಂದ ಇದನ್ನು ಪ್ರಾರಂಭ ಮಾಡಿದ್ದಾರೆ. ಈ ಕಾರ್ಯಕ್ರಮ ನಿರಂತರವಾಗಿ ನಡೀಲಿ, ಸೂರ್ಯಚಂದ್ರರಿರೋ ತನಕ ಈ ಕುಟುಂಬದಿಂದ ಈ ಒಂದು ಸೇವೆ ನಡೀಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಅವರು ಕೂಡ ಈ ಸಂದರ್ಭದಲ್ಲಿ ಶುಭಾಶಯಗಳು ಅರ್ಪಿಸ್ತಾ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಾರೆ. ಅವರು ಕೂಡ ಹೃದಯಪೂರ್ವಕ ವಂದನೆಗಳನ್ನ ಅರ್ಪಿಸಲಿಕ್ಕೆ ಬಯಸ್ತೀನಿ. ಅದೇ ರೀತಿ ನಮ್ಮ ದೇವರಾಜ್ ಅವರ ತಾಯಿಯವರು ಭಾಳ ಸುಜಾತಮ್ಮನವರು ವಿಶೇಷವಾಗಿ ಇದರಲ್ಲಿ ಭಾಗವಹಿಸಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ವಿಶೇಷವಾಗಿ ಇಲ್ಲಿ ಭಾಗವಹಿಸಿ ಕಾರ್ಯಕ್ರಮ ನಡೆಸ್ತಾರೆ. ಅವರಿಗೂ ಕೂಡ ಭಗವಂತ ಎಲ್ಲ ರೀತಿಯ ಸುಖ ಶಾಂತಿಗಳು, ನೆಮ್ಮದಿ, ಸಕಲ ಸೌಭಾಗ್ಯಗಳನ್ನ ಕೊಟ್ಟು ಭಗವಂತ ಕಾಪಾಡಲಿ ಅಂತ ಅವ್ರ ಪರವಾಗಿ ನಾನು ಪ್ರಾರ್ಥನೆ